ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಗರ ದೇವತೆ ಅಣ್ಣಮ್ಮನನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಗೊತ್ತು ಗುರಿ ಇಲ್ಲದ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಮೈಸೂರು ರೋಡ್ ಕಡೆಗೆ ಆರಂಭ ಆಗಿತ್ತು. ಹಾಗೋ ಹೀಗೋ ಮಂಡ್ಯ ತಲುಪೋದ್ರೊಳಗೆ ನಮ್ಮ ಚಿಕ್ಕಗಾಲೆ ನಿದ್ದೆ ಬರ್ತಾ ಇತ್ತು. ಕಾಫಿ ಕುಡಿಯೋಣ ಅಂತ ಒಂದು ಕಡೆ ನಿಲ್ಲಿಸಿ ಕಾಫಿ ಕುಡಿದು ಅಲ್ಲಿಂದ ಮುಂದೆ ಆರಂಭ ಆಗಿದ್ದು ಗುಂಡ್ಲುಪೇಟೆಯಿಂದ ಬಂಡೀಪುರ ಕಡೆ. ಬಂಡೀಪುರದ ಕಾಡಿನ ಒಳಗಡೆ ಹೋಗ್ತಿದ್ದಾಗೆ ನಮಗೆ ಕಂಡಿದ್ದು ಪ್ರಕೃತಿಯ ಸುಂದರ ರಮಣೀಯ ತಾಣ. ಅಲ್ಲಿ ನಮಗೆ ಮೊದಲು ದರ್ಶನ ಕೊಟ್ಟಿದ್ದೆ ಪಂಜುರ್ಲಿಯ ಹಾಗೆ ವರಾಹಸ್ವಾಮಿ. ನಂತರ ನಮಗೆ ಕಂಡಿದ್ದೆ 3 ಜನ ಗಜಲಕ್ಷ್ಮಿಯರು ಗಾಂಭೀರ್ಯವಾಗಿ ರಸ್ತೆ ದಾಟಿ ಹೋಗ್ತಾ ಇದ್ರು. ಇನ್ನು ಮುಂದೆ ಕಂಡಿದ್ದು ಈ ಕಾಡಿನ ಸೌಂದರ್ಯದಲ್ಲಿ ಜಿಂಕೆಗಳು ಮತ್ತು ಈ ಕಾಡಿನಲ್ಲಿ ಲೈವ್ ಮಲ್ಚಿಂಗ್, ಈ ನಸುಗುನ್ನಿ ಅನ್ನೋ ಗಿಡ ಇಡೀ ಕಾಡನ್ನು ಹಬ್ಕೊಂಡಿತ್ತೆ. ಇದನ್ನು ನೋಡ್ತಾ ಇದ್ರೆ ನಾವು ಕೂಡ ಕೃಷಿಯಲ್ಲಿ ಇದನ್ನು ಅನುಸರಿಸಿದ್ರೆ ತುಂಬ ಒಳ್ಳೆಯದು. ಹಾಗೆ ಮುಗಿತಾ ಬಂತು ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಎಂಟ್ರಿ ಹಾಕ್ತಾ ಹೋದ್ವಿ. ಅಲ್ಲಿಂದ ಮುಂದೆ ಬಂದಾಗ ನಮಗೆ ಕಂಡಿದ್ದೆ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಮಾಡಿದಂಥ ವಿಶ್ರಾಂತಿ ಕೇಂದ್ರ. ಅದನ್ನು ನೋಡಿ ಒಂದು ಕ್ಷಣ ಅಯ್ಯಪ್ಪನೇ ಮನಸ್ಸಿನಲ್ಲಿ ನೆನಪಿಸ್ಕೊಂಡು ನಮಸ್ಕಾರ ಮಾಡಿ ಹಾಗೆ ಮುಂದೆ ಸಾಗ್ತಾ ಹೋದರೆ ಮೊನ್ನೆ ತಾನೇ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂಥ ಒಂದು ದೇವಸ್ಥಾನ ಕಣ್ಣೆದ್ರಿಗೆ ಬಂತು. ತುಂಬ ಖುಷಿ ಆಯಿತು. ಮೊನ್ನೆ ತಾನೇ ನೋಡಿ ಅದನ್ನು ಒಮ್ಮೆ ಇದೆಲ್ಲಿದೆ ದೇವಸ್ಥಾನ ನೋಡಬೇಕು ಅಂತ ಅಂದ್ಕೋತಾ ಇದ್ವಿ. ಗೊತ್ತಿಲ್ಲ, ತಾಯಿ ಸೀತಾಮಾತೆ ಹನುಮಂತ ಕರೆಸ್ಕೊಂಡ್ರು. ಸೀತಾಮಾತೆ ಮತ್ತು ಹನುಮಂತನ ದೇವಸ್ಥಾನ ನಯನ ಮನೋಹರವಾಗಿತ್ತು. ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು. ದೇವಿಯ ದರ್ಶನ ಮಾಡ್ಕೋತಾ ಮುಂದೆ ಹಾಗೆ ಹೊಟ್ಟೆ ತಾಳ ಹಾಕ್ತಾ ಇತ್ತು. ತಿಂಡಿ ತಿನ್ನೋಣ ಅಂತ ಹೋಗಿ ತಿಂಡಿ ತಿಂದ್ವಿ. ತಿಂಡಿ ತಿಂದು ಮುಂದೆ ಹೊರಟ್ರೆ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಗುರಿ ಇಲ್ಲ. ರಸ್ತೆಯಲ್ಲಿ ಕೂತ್ಕೊಂಡು 6 ಜನನೂ 6 ಕಡೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ವಿ. ನಮ್ಮ ಚಿಂಟುಗೆ ಸದ್ಯ ಎಲ್ಲಾದರೂ ಒಂದು ಕಡೆ ಸೀಡ್ ಬಾಲ್ನ ಎಸ್ತರೆ ಸಾಕಪ್ಪ, ನನ್ನ ಭಾರ ಕಮ್ಮಿ ಆಗಲಿ ಅನ್ನೋ ಚಿಂತೆ. ನಮ್ಮ ಪಿಂಟುಗೆ ಎಲ್ಲೋ ಒಂದು ಕಡೆ ಹೋದ್ರಾಯ್ತಪ್ಪ. ನಮ್ಮ ಪ್ರತೀಕ ಅಣ್ಣ ನೀವೇ ಎಲ್ಲಾದರೂ ಹೇಳಿಬಿಡಿ. ಕೊನೆಗೆ 6 ಜನ 6 ಕಡೆ ಹುಡುಕಿದ್ರೆ ಕೊನೆಗೆ ನಾವು ಯಾವಾಗಲೂ ಹೋಗೋದೆ 7ನೇ ಜಾಗಕ್ಕೆ. ಅಮ್ಮ ಯಾವುದೋ ಒಂದು ಜಾಗ ತೋರಿಸ್ತಾಳೆ ಅಂತ ಹೇಳಿ 7ನೇ ಜಾಗಕ್ಕೆ. ಹೀಗೆ ನಾವು 6 ಜನ ಮಾಡಿದ ಆಲೋಚನೆ ಬಿಟ್ಟು ಮುಂದಿನ ಜಾಗಕ್ಕೆ ಹೊರಡ್ತಾ ಹೋದ್ವಿ. ದಾರಿ ಮುಂದೆ ಯಾವುದೋ ಒಂದು ಸಿಗುತ್ತೆ ಅಂತ ಮುಂದೆ ಹೋಗ್ತಾ ಹೋದ್ವಿ. ಅಷ್ಟರಲ್ಲಾಗಲೇ ಸಂಜೆ ಆಗಿತ್ತು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಮ್ ಮಾಡಿ ಅಥವಾ ಹೋಮ್ ಸ್ಟೇ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ, ಇವತ್ತು ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅಂತ ಹೇಳಿ ಯಾವುದೋ ಒಂದು ಹೋಮ್ ಸ್ಟೇನಾದರೂ ಹುಡ್ಕೋಣ ಅಂಥೇಳಿ ನಂತರ ಆರಂಭ ಆಗಿದೆ ನಮ್ಮ ಹೋಮ್ ಸ್ಟೇ ಹುಡುಕಾಟದಲ್ಲಿ ಮೀನುಮುಟ್ಟಿ ಅನ್ನೋ ಒಂದು ಹೋಮ್ ಸ್ಟೇ ಇತ್ತು. ಅಲ್ಲಿ ಹುಡುಕೊಂಡು ಹೋದ್ವಿ. ಅಲ್ಲಿ ಹೋದರೆ ನಮ್ಮ ದುರಾದೃಷ್ಟಕ್ಕೆ ಅಲ್ಲಿ ರೂಮ್ಸ್ ಎಲ್ಲ ಫಿಲ್ ಆಗಿದ್ವು. ಆದರೂ ಅಲ್ಲಿನ ಸೌಂದರ್ಯವನ್ನು ನೋಡಿ, ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಖುಷಿಪಟ್ಟು ಇದು ಒಂದು ಎಕ್ಸ್ಟ್ರಾ ಒಂದು ಪ್ಲೇಸ್ ವಿಸಿಟ್ ಮಾಡ್ದಂಗೆ ಆಯಿತು ಅಂತ ಮತ್ತೆ ರಿಟರ್ನ್ ಬಂದು ನಾವು ಉಳ್ಕೊಂಡಿದ್ದೆ ಗ್ರೀನ್ ಲೀಫ್ ಹೋಮ್ ಸ್ಟೇ. ಬೆಳಗ್ಗೆ ಎದ್ದು ಮತ್ತೆ ನಮ್ಮ ಗೊತ್ತು ಗುರಿ ಇಲ್ಲದ ಪ್ರಯಾಣ ಆರಂಭ ಆಯಿತು. ಹಾಗೆ ಏನೋ ಒಂದು ನೋಡಿ ಮುಂದೆ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಹೊರಟಿದ್ದೆ 900 ಕಿಂಡಿ. 900 ಕಿಂಡಿ ಏನಪ್ಪ ಇದು 900 ಕಿಂಡಿ, ಹೇಗಿದೆ 900 ಕಿಂಡಿ ಅಂದರೆ ಏನು ಅನ್ನೋ ಕುತೂಹಲದಲ್ಲೇ ಹೋಗ್ತಾ ಹೋದ್ವಿ. ಆ ಹೋಗೋ ರಸ್ತೆಯಲ್ಲಿ ಆ ಪ್ರಕೃತಿಯ ಸೊಬಗನ್ನು ನೋಡಿ ಒಂದು ಕ್ಷಣ ಮೈಮರಿತಾ ಹೋದ್ವಿ. ಅಷ್ಟು ಅದ್ಭುತವಾದ ಪ್ರಕೃತಿಯ ಸೌಂದರ್ಯ, ಟೀ ಎಸ್ಟೇಟ್, ಬೆಟ್ಟ ಗುಡ್ಡಗಳು, ಅದನ್ನು ನೋಡಿ ಒಂದು ಕ್ಷಣ ಅಲ್ಲಿನ ಸೌಂದರ್ಯದ ಸೊಬಗಿಗೆ ಮನಸೋಲ್ತಾ ಹೋದ್ವಿ. ಹಾಗೇ ಮುಂದೆ ಹೋದಾಗ ಆಮೇಲೆ ಗೊತ್ತಾಯಿತು ನಮಗೆ ಈ 900 ಕಿಂಡಿ ಅಂದರೆ ಏನು ಅಂತ. ಆ ಪ್ರಕೃತಿಯ ನಡುವೆ ಅಲ್ಲಲ್ಲಿ ಸ್ಟೇ ಆಗೋದಕ್ಕೆ ಹಾಕಿರೋಂಥ ಟೆಂಟ್ಗಳು, ಅದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸುಂದರವಾಗಿದೆ. ಆ ಭಗವಂತನ ಸೃಷ್ಟಿ, ದೈವನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ. ಹಾಗೆ ನೋಡ್ತಾ ನಮ್ಮ ಕಣ್ಣಿಗೆ ಬಿದ್ದದ್ದೇ ಅತಿ ದೊಡ್ಡ ಜೋಕಾಲಿ.
ಆ ಜೋಕಾಲಿ ನೋಡ್ತಿದ್ದಂಗೆ ನಮಗೆ ಬಂದ ಆಲೋಚನೆ ಅಂದರೆ ನಮ್ಮ ದುರ್ಗಮ್ಮ ಮತ್ತು ಶಿವಪ್ಪನ ಆ ಜೋಕಾಲಿ ಮೇಲೆ ಕೂರಿಸಿ ಜೋರಾಗಿ ಜೋಕಾಲಿ ಆಡಿಸಿದ್ರೆ ಹೇಗಿರುತ್ತೆ ಅಂತ. ಆದರೂ ಆ ಜೋಕಾಲಿಯನ್ನು ನೋಡಿ ಒಂದು ಸಾರಿ ಆದರೂ ಈ ಜೋಕಾಲಿ ಮೇಲೆ ಕುತ್ಕೊಳ್ಳೇಬೇಕು ಅನ್ನೋ ಆಸೆ ಆಯಿತು. ಆದರೆ ನಮ್ಮ ಹರಿಗೆ ಮಾತ್ರ ಅಲ್ಲಿನ ಜಿಪ್ ಲೈನ್ ಮೇಲೆ ಕುತ್ಕೊಬೇಕು, ಜಿಪ್ ಲೈನಲ್ಲಿ ಹೋಗಬೇಕು ಅನ್ನೋ ಆಸೆ ಆಯಿತು. ಹಾಗೆ ಮುಂದೆ ಹೊರಡ್ತಾ ಹೋದ್ವಿ. ಮತ್ತು ಬರ್ತಾ ಈ ಒಂದು ಜಾಗಕ್ಕೆ ಬರೋಣ ಅಂತ ಅಲ್ಲಿ ಒಂದು ಚಿಕ್ಕ ಹೋಟೆಲಲ್ಲಿ ಬಿಸಿ ಬಿಸಿ ಪರೋಟವನ್ನು ತಿಂದ್ಕೊಂಡು, ಸಾಮಾನ್ಯವಾಗಿ ನಮಗೆ 3 ಹೊತ್ತು ಸಿಕ್ಕಿದ್ದೆ ಪರೋಟವನ್ನು ತಿಂದ್ಕೊಂಡು ಆ ಜಿಪ್ ಲೈನ್ ಮೇಲೆ ಹೋಗ್ತಾ ಇದ್ದಂಥ ಜನರನ್ನು ನೋಡಿಯೇ ಖುಷಿಪಟ್ಟು ಒಂದು ಕ್ಷಣ ಭಯವನ್ನೂ ಪಡ್ಕೊಂಡು ಅಲ್ಲಿಂದ ಇನ್ನು ಮುಂದೆ 900 ಕಿಂಡಿ, ಏನು 900 ಕಿಂಡಿ ಅಂತ ಮುಂದೆ ಹೋಗ್ತಾ ಹೋದ್ವಿ. ಆ 900 ಕಿಂಡಿಯ ಗ್ಲಾಸ್ ಬ್ರಿಡ್ಜ್ ಅನ್ನೋದು ಅಲ್ಲಲ್ಲಿ ಹಾಕಿದ ಬೋರ್ಡಿಂದ ಗೊತ್ತಾಯಿತು. ಆ ಹೋಗೋ ದಾರಿಯಂತೂ ಅದ್ಭುತ, ನಯನ ಮನೋಹರ, ತುಂಬ ಸುಂದರವಾಗಿದೆ. ಆ ರಸ್ತೆ ಆಗಿರ್ಬೋದು, ರಸ್ತೆ ಬದಿಯ ವ್ಯೂ ಆಗಿರ್ಬೋದು, ಆ ಒಂದು ಅಲ್ಲಲ್ಲಿ ಇದ್ದಂಥ ಹೋಮ್ ಸ್ಟೇಗಳು, ಅಲ್ಲಲ್ಲಿ ಹಾಕಿದ್ದಂಥ ಟೆಂಟ್ಗಳು, ಸಣ್ಣ ಸಣ್ಣ ನದಿಗಳು, ಕಾಫಿ ಎಸ್ಟೇಟ್ಗಳು, ಅವನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ದೇವತೆಗಳ ನಾಡು ಅಂತ, ಕೇರಳಗೆ ದೇವರ ನಾಡು ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹೋದಾಗ. ಇಷ್ಟು ಸುಂದರವಾದ ಜಾಗದಲ್ಲಿ ಹಾಗೆ ಬೈಕಲ್ಲಿ ಮುಂದೆ ಹೋಗ್ತಾ ಹೋದ್ವಿ. ಆಗ ಮತ್ತಷ್ಟು ಹೋದಷ್ಟು ಕಾಫಿ ಎಸ್ಟೇಟು ಕಾಣ್ತಲೇ ಇತ್ತು. ಆ ಕಾಫಿ ಎಸ್ಟೇಟ್ ಒಳಗೆ ಮಧ್ಯದಲ್ಲಿ ಒಂದು ಕಡೆ ನಮ್ಮ ಅಮ್ಮನವ್ರ ದೇವಸ್ಥಾನ ಕಾಣ್ತು. ಅಮ್ಮನವ್ರ ದೇವಸ್ಥಾನ ಕಂಡಾಗ ಅಮ್ಮನವ್ರಿಗೊಂದು ನಮಸ್ಕಾರ ಹೇಳಿ ಮುಂದಿನ ಪ್ರಯಾಣ ಸುಖವಾಗಿರಲಿ ಅಂತ ಮುಂದೆ ಹೊರಟ್ರೆ ಅಲ್ಲಿ ನಮಗೆ ತಿಳಿದು ಬಂದಿದ್ದು ಒಬ್ಬರಿಗೆ 300 ರೂಪಾಯಿ ಟಿಕೆಟು. ಹೇಗೋ ಇಷ್ಟು ದೂರ ಬಂದಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ 300 ರೂಪಾಯಿ ಟಿಕೆಟ್ಗೆ ನಮ್ಮ ಕಿರಣ್ ಮಾತಾಡಿ ಒಂದಿಷ್ಟು ಕನ್ಸೆಷನ್ ಮಾಡಿಸಿ ಅವರೊಂದು ಪ್ಲ್ಯಾನ್ ಕೊಟ್ಟರು. ಎಷ್ಟು ಜನ ಇದ್ದೀರಾ? ಅಲ್ಲೊಂದಿಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ನಾವು 6 ಜನದ ಜೊತೆಗೆ ಇನ್ನು 8 ಜನ ಎಲ್ಲರೂ ಸೇರಿ ಒಟ್ಟಿಗೆ ನೀವು ಟಿಕೆಟ್ ತೊಗೊಂಬಿಟ್ರೆ ನಾವು ನಿಮಗೆ ಜೀಪ್ ಫ್ರೀ ಕೊಡ್ತೀವಿ, ಹಳಿಯಲ್ಲ ಮಗಳ ಗಂಡ ಅಂತೇಳಿ. ಹಾಗೋ ಹೀಗೋ ನಮ್ಮ ಜೀಪ್ ಡ್ರೈವರ್ ಹತ್ರನೂ ಸ್ವಲ್ಪ ಮಾತಾಡಿ ಅವರು ಪಾಪ ಆಯಿತು ಅಂತ ಒಪ್ಪಿಗೆ ಕೊಟ್ಟು ಅಲ್ಲಿಂದ ನಮ್ಮ ಜೀಪ್ ರೈಡು ಆರಂಭ ಆಗ್ತಾ ಹೋಯಿತು. ಆ ಬೆಟ್ಟ ಗುಡ್ಡಗಳ ನಡುವೆ ಮಣ್ಣು ದಾರಿಯಲ್ಲಿ ಆ ಜೀಪ್ ರೈಡಲ್ಲಿ ಹೋಗೋದೇ ಒಂದು ಸಂತೋಷ. ಇನ್ನು ಗೊತ್ತಲ್ಲ ನಮ್ಮ ಈ ಪಂಚಪಾಂಡವರು ನಾನು ಮುಂದೆ ಕೂರಬೇಕು ಅನ್ನೋ ಕಿತ್ತಾಟದಲ್ಲಿ ಹಾಗೋ ಹೀಗೋ ಇಬ್ಬರು ಮುಂದೆ ಇಬ್ಬರು ಹಿಂದೆ ಎಲ್ಲ ಕೂತ್ಕೊಂಡು ಆ ಒಂದು ಪ್ರಕೃತಿಯ ವ್ಯೂವನ್ನು ನೋಡ್ತಾ ಸಂತೋಷ ಪಡ್ತಾ ಅಲ್ಲಿಂದ ಮುಂದುವರಿತು. 900 ಕಿಂಡಿಯ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೆಜ್ಜೆ ಇಟ್ಟು ನಿಧಾನವಾಗಿ ನಡೀತಾ ಇದ್ದರೆ ಮತ್ತೆ ಅಲ್ಲೊಂದಿಷ್ಟು ಜನ ನಮ್ಮ ಮಂಡ್ಯದ ಸ್ನೇಹಿತರು ಸಿಕ್ಕರು. ಆ ಮಂಡ್ಯದ ಹೊಸ ಗೆಳೆಯರ ಪರಿಚಯ ಆಗಿ ಅಲ್ಲಿಂದ ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೆಜ್ಜೆ ಇಟ್ಟು ನಡೀತಾ ಹೋದರೆ ಒಮ್ಮೆಗೆ ಗ್ಲಾಸ್ ಚೂರಾದಂತಹ ಆ 3D ಎಫೆಕ್ಟನ್ನು ಗ್ಲಾಸ್ ಕಿಂಡಿಯಲ್ಲಿ ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ಕೊಡ್ತಾರೆ. ಅದಂತೂ ತುಂಬ ಅದ್ಭುತವಾಗಿತ್ತು. ಈ ಹೊಸ ಗೆಳೆಯರನ್ನು ನೋಡಿ ಸಂತೋಷ ಆಯಿತು. ಮತ್ತೆ ಅಲ್ಲಿಂದ ಗ್ಲಾಸ್ ಬ್ರಿಡ್ಜ್ ಮುಗಿಸ್ಕೊಂಡು ಹಿಂತಿರುಗ್ತಾ ಹೋದ್ವಿ. ಬರ್ತಾ ಆಸೆ ಆದಂಥ ಆ ದೊಡ್ಡ ಜೋಕಾಲಿಯ ಮೇಲೆ ಕುತ್ಕೊಂಡಾಗ ಒಂದೇ ಸಾರಿ ಹಿಂದೆ ಜೋರಾಗಿ ಹಿಡಿದು ಜೋಕಾಲಿ ಹಗ್ಗವನ್ನು ಬಿಡ್ತಿದ್ದಾಗೆ ಒಂದು ಕ್ಷಣ ಜೀವ ಬಾಯಿಗೆ ಬಂದಾಗ ಆಗ್ತು. ಆಮೇಲೆ ಸ್ವರ್ಗನೇ ಕಂಡಂತಾಯಿತು. ಅಲ್ಲಿಂದ ನಾವು ನಮ್ಮ ದಾರಿ ಬದಲಾಗಿ ಹೊರಟಿದ್ದೆ ತಮಿಳುನಾಡಿನ ಊಟಿ ಕಡೆ. ತಮಿಳುನಾಡಿನ ಊಟಿಯ ಬಾರ್ಡ್ರಿಗೆ ಹೋದರೆ ಅಲ್ಲಿ ನಮಗೆ ಕಾದಿತ್ತು ಒಂದು ಆಶ್ಚರ್ಯ. ಪಾಸ್ ಮಾಡಿದ್ರೆ ಮಾತ್ರ ನೀಲಗಿರಿ ಹಿಲ್ಸ್ಗೆ ಎಂಟ್ರಿ, ಇಲ್ಲ ಅಂದರೆ ಅದಕ್ಕೆ ಎಂಟ್ರಿ ಇಲ್ಲ ಅಂತ. ಪಾಪ ಅಲ್ಲಿದ್ದಂತಹ ಅಲ್ಲಿನ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ನಮ್ಗೆ ಅದ್ರ ಬಗ್ಗೆ ಗೈಡ್ ಮಾಡಿದ್ರು. ಯಾಕೆ ಪಾಸು ಮತ್ತು ಹೇಗೆ ಮಾಡೋದು ಅಂತೇಳಿ ಮೊಬೈಲಲ್ಲಿ ಪಾಸನ್ನು ಅದೇ ಕ್ಷಣದಲ್ಲೇ ಮಾಡಿ ಅವ್ರಿಗೂ ಒಂದು ಥ್ಯಾಂಕ್ಸನ್ನು ಹೇಳಿ ಅಲ್ಲಿಂದ ನಮ್ಮ ಎಂಟ್ರಿ ಆರಂಭ ಆಗಿದ್ದು ನೀಲಗಿರಿ ಹಿಲ್ಸ್ಗೆ. ಏನಪ್ಪ ನೀಲಗಿರಿ ಹಿಲ್ಸು, ಆರಂಭದಲ್ಲಿ ಏನು ಈ ನೀಲಗಿರಿ ಹಿಲ್ಸ್ ಅಂದರೆ, ಯಾಕೆ ಇದಕ್ಕೆ ನೀಲಗಿರಿ ಹಿಲ್ಸ್ ಅಂತ ಬಂತು ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ವು. ಹೋಗೋ ದಾರಿ ಮಧ್ಯೆ ಆ ಪ್ರಕೃತಿಯ ಸೌಂದರ್ಯವಂತೂ ವರ್ಣಿಸಲ ಸಾಧ್ಯ. ಅಷ್ಟು ಚೆನ್ನಾಗಿ ಆ ನೀಲಗಿರಿ ಹಿಲ್ಸ್, ಆ ಊಟಿಯ ದಾರಿಯನ್ನು ಪರ್ವತಗಳ ರಾಣಿ ಅಂತ ಕೂಡ ಕರೀತಾರೆ.
ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಅಷ್ಟು ಚೆನ್ನಾಗಿ ಯಾಕೆ ಹಂಗಂತ ಕರೀತಾರೆ ಅಂತ ಆ ಪರ್ವತ ಶ್ರೇಣಿಯಲ್ಲಿ ಬೈಕ್ ರೈಡ್ ಹೋದವ್ರಿಗೇ ಗೊತ್ತಿರುತ್ತೆ. ಆ ಪರ್ವತಗಳ ನಡುವೆ ಆ ದಾರಿಯಲ್ಲಿ ಸಾಗದವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಸೌಂದರ್ಯ ಏನು, ಅಲ್ಲಿನ ಸೊಬಗೇನು ಅನ್ನೋದು. ಆಮೇಲೆ ಗೊತ್ತಾಯಿತು ಇಷ್ಟು ದೊಡ್ಡ ದೊಡ್ಡ ನೀಲಗಿರಿ ಮರಗಳು ಇರೋದ್ರಿಂದನೇ ಈ ಪರ್ವತ ಶ್ರೇಣಿಗೆ ನೀಲಗಿರಿ ಹೀಲ್ಸ್ ಅಂತ ಬಂದಿದೆ ಅಂತ. ಕಣ್ಣೆತ್ತರಕ್ಕೆ ನೋಡಿದ್ರು ಅದೆಷ್ಟು ಎತ್ತರಕ್ಕೆ ಕಾಣುತ್ತೆ ಅಂದರೆ ಅಷ್ಟು ಸುಂದರವಾಗಿ ಇಷ್ಟು ದೊಡ್ಡ ದೊಡ್ಡ ನೀಲಗಿರಿ ಮರಗಳು, ಗಗನಚುಂಬಿ ನೀಲಗಿರಿ ಮರಗಳು ಆ ಮೋಡವನ್ನೇ ಮುಟ್ತಾ ಇದ್ದಾವೇನೋ ಅನ್ನೋ ಹಾಗೆ ಕಾಣುತ್ತೆ. ಅಷ್ಟು ಸುಂದರವಾಗಿ ಆ ನೀಲಗಿರಿ ಮರಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತ. ಅವಳೊಂದು ಅಂದದ ಉಯ್ಯಾಲೆ, ಅವಳೊಂದು ಅಂದದ ಉಯ್ಯಾಲೆ, ಅವಳೊಂದು ಅಂದದ ಉಯ್ಯಾಲೆ. ಅಷ್ಟರಲ್ಲಿ ಸ್ವಲ್ಪ ಏನಾದರೂ ತಿನ್ನೋಣ ಅನ್ನಿಸ್ತು ಅಂತ ಮುಂದೆ ಹಾಗೆ ರಸ್ತೆ ಬದೀಲಿ ಒಂದಿಷ್ಟು ತಿನಿಸುಗಳ ಅಂಗಡಿಗಳು ಕಂಡವು. ಅಲ್ಲಿ ಒಂದಿಷ್ಟು ಏನಾದರೂ ತಿನ್ನೋಣ ಅಂತ ನಿಲ್ಲಿಸಿ ತಿನ್ನೋಕ್ಕೆ ಅಂತ ಹೋದ್ವಿ. ಹಾಗಂತೂ ನಮ್ಮ ಹರಿ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ಅದರಲ್ಲೇ ಮುಳುಗೋಗಿ ಈ ಕಾಫಿ ಗಿಡನೆಲ್ಲ ನಮ್ಮ ಚಿನ್ಗದಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದ. ಏನೇನೋ ಗಿಡ ಹಾಕೋದ್ರ ಬದಲು ಇಂಥ ಕಾಫಿ ಗಿಡಗಳನ್ನ ಹಾಕ್ಬಿಟ್ರೆ ಹೆಂಗಿರುತ್ತೆ ಅಂತ. ಅಷ್ಟರಲ್ಲಿ ನಮಗೆ ಅಲ್ಲಿ ಒಂದಿಷ್ಟು ಜೋಳ, ಮಾವಿನಕಾಯಿ ತಗೊಂಡು ತಿಂದು ಅಲ್ಲಿಂದ ಮುಂದೆ ಹೊರಡ್ತಾ ಹೋದ್ವಿ. ಅಂತೂ ಇಂತೂ ಊಟಿ ತಲುಪಿದ್ವಿ. ನೆಕ್ಸ್ಟ್ ಡೇ ಹೊರಟಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿ ವಿಸಿಟ್ಗೆ. 100 ವರ್ಷ ಹಳೆಯದಾದಂಥ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ವಿಸಿಟ್ಗೆ. ಈ ಚಾಕ್ಲೇಟಲ್ಲಿ ಮಾಡಿರೋವಂಥ ಈ ಮನುಷ್ಯನನ್ನು ನೋಡಿ ನಿಜಕ್ಕೂ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಇದು ಚಾಕ್ಲೇಟ್ದೇನಾ ಅಂತ. ಆದರೆ ಅಲ್ಲಿ ಅವರು ಅದನ್ನು ಮುಟ್ಟೋ ಹಾಗಿಲ್ಲ, ನಿಜವಾಗ್ಲೂ ಅದು ಚಾಕ್ಲೇಟ್ದೇನೆ ಅಂತ ಹೇಳಿದ್ರು. ಆದರೆ ಇಷ್ಟು ಸುಂದರವಾಗಿ ಚಾಕ್ಲೇಟಲ್ಲಿ ಮಾಡಿರೋದ್ರಿಂದ ನೋಡಿ ತುಂಬ ಖುಷಿ ಆಯಿತು. ಒಂದು ಕ್ಷಣ ನೋಡಿದ್ರೆ ನಿಜವಾದ ಮನುಷ್ಯನೇ ನಿಂತಿದ್ದಾನೇನೋ ಅನ್ನೋ ಹಾಗೆ ಕಾಣುತ್ತೆ. ಅಷ್ಟು ಅದ್ಭುತವಾಗಿ ಒಂದು ಇಂಚು ಕೂಡ ಅಷ್ಟು ಚೆನ್ನಾಗಿ ಚಾಕ್ಲೇಟಿಂದ ಮಾಡಿದ್ದಾರೆ. ಇದು ಸುಮಾರು ವರ್ಷಗಳ ಹಳೆಯದಾದಂಥ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಕೂಡ ಗೊತ್ತಾಯಿತು. ಹಲವಾರು ಚಾಕ್ಲೇಟಲ್ಲಿ ಗೊಂಬೆಗಳನ್ನು ಮಾಡಿದರು. ಈ ಚಾಕ್ಲೇಟ್ ಬೊಂಬೆಗಳನ್ನು ನೋಡಿ ಚಾಕ್ಲೇಟ್ ಪ್ರೈಸ್ ಕೇಳಿದಾಗ ಒಂದು ಕ್ಷಣ ಅಪ್ಪ ಇಷ್ಟೊಂದು ಕಾಸ್ಟ್ಲಿನಾ ಅನ್ನಿಸ್ತು. ಆಗ ಅವ್ರು ಹೇಳಿದ್ದೇನೆಂದರೆ, ಹೊರಗಡೆ ಎಲ್ಲ ಸಿಗೋ ಚಾಕ್ಲೇಟು ನಿಮಗೆ ಡಾಲ್ಡಾ ಅನ್ನ ಹಾಕಿ ಮಾಡಿರ್ತಾರೆ, ಆದರೆ ಇಲ್ಲಿ ಸಿಗೋ ಚಾಕ್ಲೇಟು ಪ್ಯೂರ್ ಆಗಿರುತ್ತೆ. ಆ ಪ್ಯೂರ್ ಆಗಿರೋದ್ರಿಂದ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂಥೇಳಿ ಚಾಕ್ಲೇಟಲ್ಲಿ ಮಾಡಿದಂಥ ಒಂದಿಷ್ಟು ಬೊಂಬೆಗಳನ್ನು, ಒಂದಿಷ್ಟು ಹಲವಾರು ಆಕೃತಿಗಳನ್ನು ನೋಡಿ ಅಲ್ಲಿನ ಪ್ರೈಸ್ ಕೇಳಿನೇ ಹೊಟ್ಟೆ ತುಂಬಿತು, ಚಾಕ್ಲೇಟ್ ತಿಂದಾಗಾಯಿತು. ಆದರೂ ಬಂದಿದ್ದೀವಲ್ಲ ಅಂಥೇಳಿ ಒಂದಿಷ್ಟು ಚಾಕ್ಲೇಟನ್ನು ತಗೊಂಡು ತದನಂತರ ಅಲ್ಲೇ ಫ್ರೆಶ್ ಆಗಿ ರೆಡಿ ಆಗ್ತಿದ್ದಂಥ ಚಾಕ್ಲೇಟು 20 ರೂಪಾಯಿಗೆ ಒಂದಿಷ್ಟು ಚಾಕ್ಲೇಟನ್ನು, ಒಂದು ಬಿಸಿಯಾದ ಚಾಕ್ಲೇಟನ್ನು ಕೊಡ್ತಿದ್ರು. ಅದನ್ನು ಹಾಗೆ ಬಿಸಿಯಾಗಿ ತಿಂದ್ಕೊಂಡು ಹಾಗೆ ಅಕ್ಕಪಕ್ಕ ಇದ್ದಂಥ ಆ ಚಾಕ್ಲೇಟ್ನ ಒಂದಿಷ್ಟು ಮ್ಯೂಸಿಯಮ್ ಅಂತಂದರೆ ಹಳೆ ಕಾಲದ ವಸ್ತುಗಳನ್ನೆಲ್ಲ, ಚಾಕ್ಲೇಟ್ ಮಾಡೋದಕ್ಕೆ ಬಳಸ್ತಿದ್ದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ರು. ಇದು ನೋಡಿ ಕೋಕೋ ಬೀನ್ಸ್, ಚಾಕ್ಲೇಟ್ ಪೌಡ್ರ್ ಮಾಡೋದಕ್ಕೆ ಬಳಸೋವಂಥ ಬೀನ್ಸು, ಮತ್ತು ಹಿಂದೆ ಅವರು ಬಳಸ್ತಿದ್ದಂಥ ಒಂದಿಷ್ಟು ಪದಾರ್ಥಗಳನ್ನು ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ರು. ಇದೆಲ್ಲ ಹಿಂದೆ ಬಳಸ್ತಿದ್ರು ಅಂತ. ಆದರೆ ಇಲ್ಲಿರೋ ಬೊಂಬೆಗಳು ಮಾತ್ರ ಪ್ಲಾಸ್ಟಿಕ್ ಬೊಂಬೆಗಳು, ಚಾಕ್ಲೇಟ್ ಬೊಂಬೆಗಳಲ್ಲ. ಈ ಒಂದು ಬಿಸಿ ಚಾಕ್ಲೇಟನ್ನು ತಿಂದು ಒಂಚೂರು ಪರವಾಗಿಲ್ಲ, ಇರೋದ್ರಲ್ಲಿ ಇದು ಕಡಿಮೆ ಕೂಡ ಅನ್ನಿಸ್ತು, ಚೆನ್ನಾಗಿ ಕೂಡ ಇತ್ತು. 20 ರೂಪಾಯಿ ಒಂದು ಚಾಕ್ಲೇಟ್ಗೆ ಅಂತ. ಸೊ ಎಲ್ಲರೂ ಎರಡೆರಡನ್ನು ತಿಂದು ಅಷ್ಟರಲ್ಲಾಗಲೇ ಹೊಟ್ಟೆ ಹಸಿವಾಗಿತ್ತು ಅಂತೇಳಿ ಮುಂದೆ ಒಂದು ದೋಸೆ ಕಾರ್ನರ್ ಅಂತ ಕಾಣ್ತು. ದೋಸೆ ಕಾರ್ನರ್ ಅಂತ ಇದೆಯಲ್ಲ, ನಮ್ಮ ಬೆಂಗಳೂರು ರುಚಿನೇ ಇರುತ್ತೆ ಅಂತೇಳಿ ದೋಸೆ ತಿನ್ನೋಣ ಅಂತ ಹೋದರೆ ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದ್ರೆ, ಒಂದು ಯಜಮಾನ ಮೂವಿಯಲ್ಲಿ ಈರುಳ್ಳಿ ಮತ್ತು ದೋಸೆ ಕೊಟ್ಟ ಹಾಗೆ ಈ ದೋಸೆಯನ್ನು ಕೊಟ್ಟು ಅದ್ರ ಮೇಲೆ ಒಂದಿಷ್ಟು 1-2 ಪೀಸ್ ಈರುಳ್ಳಿಯನ್ನು ಹಾಕಿ ಕೊಟ್ಟರು. ಆಗ ನಮಗೆ ನೆನಪಾಗಿದೆ ಈ ಒಂದು ಯಜಮಾನ ಪಿಕ್ಚರ್. ಅಲ್ಲಿಂದ ಒಂದು ಸಣ್ಣದಾದ ಕಿರಿದಾದ ದಾರಿ ಇದೆ. ಸಾಮಾನ್ಯ ದಾರಿಯಲ್ಲಿ ಹೋದರೆ 145 ಕಿಲೋಮೀಟರ್ ಬಂಡೀಪುರ, ಆ ದಾರಿಯಿಂದ ಹೋದರೆ 45 ಕಿಲೋಮೀಟರ್ ಅಷ್ಟೇ. ಆದರೆ ಆ ದಾರಿಯಲ್ಲಿ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ತಮಿಳುನಾಡು ಗಾಡಿಗಳನ್ನು ಮಾತ್ರ ಅಲ್ಲಿ ಬಿಡೋವಂಥದ್ದು, ಕರ್ನಾಟಕದ ಗಾಡಿಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ರು. ಆದರೂ ನೋಡೋಣ ಅಂತೇಳಿ ಧೈರ್ಯ ಮಾಡಿ
ಹಾಗೆ ಮುಂದೆ ಹೋದಾಗ ನಮಗೆ ಕಂಡಿದ್ದೆ ಮುದ್ದುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ನ ಒಂದು ಬೋರ್ಡು. ಆ ಬೋರ್ಡ್ ನೋಡ್ತಾ ತಕ್ಷಣವೇ ಒಂದು ಕ್ಷಣ ಖುಷಿ ಆಯಿತು. ಆ ಹೆಸರಲ್ಲೇ ಏನೋ ಒಂದು ಸಂತೋಷ ಇದೆ, ಮುದ್ದುಮಲೈ ಟೈಗರ್ ರಿಸರ್ವ್. ಆ ಒಂದು ಕಿರಿದಾದ ದಾರಿಗಳಲ್ಲಿ, ಸಣ್ಣ ಸಣ್ಣ ದಾರಿಗಳಲ್ಲಿ ಸಾಗ್ತಾ ಹೋದ್ವಿ. ಅದ್ಭುತವಾಗಿತ್ತು. ಆ ಒಂದು ಸಂಚಾರ ಅಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅಷ್ಟು ಚಿಕ್ಕದಾದ ದಾರಿಗಳು, ದೊಡ್ಡದಾದ ತಿರುವುಗಳು. ನಮಗೆ ಕೊನೆಗೆ ಕಂಡದ್ದು ಮುದ್ದುಮಲೈ ಟೈಗರ್ ರಿಸರ್ವ್, ವೆಲ್ಕಮ್ ಟು ಮುದ್ದುಮಲೈ ಟೈಗರ್ ರಿಸರ್ವ್ ಅನ್ನೋದು. ಅಲ್ಲಿ ಹೊರಟಾಗ ನಮಗೆ ದರ್ಶನ ಕೊಟ್ಟಿದ್ದೆ ಈ ನಮ್ಮ ಜಿಂಕೆಗಳು. ಆ ಒಂದು ಗಂಡು ಜಿಂಕೆ, ಹೆಣ್ಣು ಜಿಂಕೆ ಸಂತೋಷವಾಗಿ ಹಾಡ್ತಿದ್ದು. ಹಾಗೆ ಮುಂದೆ ಬಂದಾಗ ಕಾಡಿನ ಮಧ್ಯದಲ್ಲಿ ಒಂದು ಕಾಫಿ ಕುಡಿಯೋಣ ಅಂತೇಳಿ ಒಂದು ಪುಟ್ಟದಾದ ಟೀ ಶಾಪ್ ಇತ್ತು. ಅಲ್ಲಿ ನಿಲ್ಲಿಸಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಬೇಸಿಗೆ ಕಾಲದಲ್ಲಿ ಅಥವಾ ಬಿಸಿಲಿನ ಸಮಯದಲ್ಲಿ ಕಾರನ್ನು ತೆಗೆಯುವಾಗ ಜಾಗ್ರತೆಯಿಂದ ತೆಗೀರಿ, ಕಾರ್ ಕೆಳಗೆ ನಾಯಿಗಳು ಮಲಗಿರ್ತವೆ. ಪ್ರಾಣಿಗಳಿಗೂ ಕೂಡ ಜೀವಿಸುವ ಹಕ್ಕಿದೆ. ಹಾಗೆ ಮುಂದೆ ಹೋಗ್ತಾ ಹೋದ್ವಿ. ಆ ಮುದ್ದುಮಲೈ ಟೈಗರ್ ರಿಸರ್ವ್ ಫಾರೆಸ್ಟಿಂದ ಮುಂದೆ ಹೋಗ್ತಾ ಹೋದಾಗ ತುಂಬ ಚೆನ್ನಾಗಿತ್ತು. ಆ ದಾರಿಯಂತೂ ಯಾರಾದರೂ ಬೈಕ್ ರೈಡ್ ಹೋಗೋರಿದ್ರೆ ಖಂಡಿತ ಆ ದಾರಿಯಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಬರುವಾಗ ಗಜಲಕ್ಷ್ಮಿಯರನ್ನು ನೋಡಿದ್ವಿ. ಹೋಗುವಾಗ ಒಂದಾದರೂ ಗಂಡಾನೇ ಕಂಡ್ರೆ ಸಾಕಪ್ಪ ಅಂತ ನಮ್ಮ ಹರಿ ಕೇಳ್ಕೊತಿದ್ದ. ಆ ಕೋರಿಕೆನೇ ಈಡೇರ್ತೋ ಏನೋ, ಯಾವುದೋ ದೇವರಿಗೆ ಕೇಳಿಸ್ಬಿಡ್ತೋ ಏನೋ, ನಮಗೆ ದರ್ಶನ ಕೊಟ್ಟಿದ್ದೆ ಒಂಟಿ ಸಲಗ ಗಂಡ ಆನೆ, ಉದ್ದವಾದ ದಂತ, ವಿರಾಜಮಾನವಾಗಿ ಗಜಗಾಂಭೀರ್ಯದಿಂದ ತನ್ನಷ್ಟಕ್ಕೆ ತಾನು ಸಾಗ್ತಾ ಇತ್ತು. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೆ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರುತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಹೀಗೆ ಬೆಳಬೆಳಗ್ಗೆನೆ ನಮ್ಮ ಗಜರಾಜನಿಗೆ ಸುಪ್ರಭಾತವನ್ನು ಹೇಳಿ ಮುಂದೆ ಹೊರಡ್ತಾ ಹೋದ್ವಿ. ಹಾಗೆ ಮುಂದೆ ಬಂದರೆ ಕಾಡಿನಿಂದ ಹಿಡಿದು ಪಳಗಿಸ್ತಿದ್ದಂಥ ಒಂದು ದೈತ್ಯವಾದ ಮತ್ತೊಂದು ಗಂಡಾನೆ ನಮ್ಮ ಕಣ್ಣಿಗೆ ಕಾಣ್ತು. ಮಾವತ ಅದರ ಮೇಲೆ ಕುಳಿತು ಅದರ ಕಾಲಿಗೆ ದಪ್ಪದಾದ ಸರಪಳಿಯನ್ನು ಕಟ್ಟಿ ಆ ಆನೆಯನ್ನು ಮೇಯಿಸ್ತಾ ಇದ್ರು. ಕೇಳಿದ್ಕೆ ಅದನ್ನು ಪಳಗಿಸ್ತಾ ಇರೋದು ಅಂತ ಹೇಳಿದರು. ಇನ್ನು ನಮ್ಮ ಜಿಂಕೆಗಳಂತೂ ಕಾಡಿನ ತುಂಬೆಲ್ಲ ಕಂಡು. ಆ ಜಿಂಕೆಗಳನ್ನು ನೋಡಿಯೇ ಒಂದು ಸಂತೋಷ. ತುಂಬ ಖುಷಿ ಆಯಿತು ಆ ಜಿಂಕೆಗಳನ್ನು ನೋಡಿ. ಅಂತೂ ಇಂತೂ ತಮಿಳುನಾಡು ಬಾರ್ಡ್ರನ್ನು ದಾಟಿ ನಮ್ಮ ಕರ್ನಾಟಕದ ಬೋರ್ಡನ್ನು ನೋಡ್ತಿದ್ದಾಗೆ ಆಗೋ ಸಂತೋಷನೇ ಬೇರೆ. ಅದೇನೋ ನಮ್ಮೂರಿಗೆ ಬಂದ್ವೇನೋ, ನಮ್ಮದೇ ಅನ್ನೋ ಭಾವನೆ ಅದು ಬಂದ್ಬಿಡುತ್ತೆ. ಆ ಭಾವನೆಯೇ ಒಂದು ಸಂತೋಷ. ಆಮೇಲೆ ನಮಗೆ ಕಂಡಿದ್ದೆ ಕಾಟಿ ಅಥವಾ ಕಾಡು ಎಮ್ಮೆ, ಕಾಡು ಕೋಣ ಅಂತಾರೆ. ಯಾಕಂತಾರೆ, ಆ ಒಂದು ಕಾಡು ಕೋಣದ ದರ್ಶನ. ಫೋಟೋಗೊಂದು ಒಳ್ಳೆ ಫೋಸ್ ಕೊಟ್ಟು ತನ್ನ ಪಾಡಿಗೆ ತಾನು ಸೊಪ್ಪನ್ನು ತಿಂತ, ಹುಲ್ಲನ್ನು ಮೇಯ್ತಾ ಮುಂದೆ ಹೋಯಿತು. ಇಲ್ಲಿಗೆ ನಮ್ಮ ಬೈಕ್ ಪ್ರಯಾಣ ಮುಗಿದು ಇನ್ನು ಎಷ್ಟೊತ್ತಿಗೆ ಮನೆ ತಲುಪ್ತೀವಪ್ಪ ಅನ್ನೋ ಕಡೆ ಗಮನ, ಮನೆ ಕಡೆ ಹೋಗೋ ಗಮನ ಎಲ್ಲರಿಗೂ ಆಯಾಸವಾಗ್ತಾ ಮನೆ ಕಡೆ ಹೊರಡ್ತಾ ಹೋದ್ವಿ. ದಾರಿಯುದ್ದಕ್ಕೂ ಈ ಸೀಡ್ ಬಾಲನ್ನು, ವೃಕ್ಷಗಳ ಬೀಜವನ್ನು ಬಿತ್ತನೆ ಮಾಡ್ಕೋತಾ ಎಸಿತಾ ಆ ದಾರಿಯಲ್ಲಿ ಸಾಗ್ತಾ ಹೋಗಿದ್ದೆ ಒಂದು ಸುಂದರವಾದ ಅನುಭವ. ನಮ್ಮ ಈ ಒಂದು ಗೊತ್ತು ಗುರಿ ಇಲ್ಲದ ಚಾರಣದ ಒಂದು ಪ್ರಯಾಣದ ಬೈಕ್ ರೈಡ್ನ ಸುಂದರವಾದ ಅನುಭವ. ಏನಪ್ಪ ಮಣ್ಣಿನ ಹುಂಡೆಗಳನ್ನು ಹೀಗೆ ಎಸಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಘನ ಜೀವಾಮೃತ ಮಿಶ್ರಿತವಾದಂತಹ ಮಣ್ಣಿನೊಳಗೆ ವೃಕ್ಷಗಳ ಬೀಜಗಳನ್ನು ಇಟ್ಟು ಉಂಡೆಯನ್ನು ಕಟ್ಟಿ ದಾರಿಯುದ್ದಕ್ಕೆ ಹೋಗುವಾಗ, ದೂರದ ಪ್ರಯಾಣಗಳಲ್ಲಿ ಹೋಗುವಾಗ ಎಸಿತಾ ಹೋಗೋದು. ಮಳೆ ಬಂದಾಗ ಆ ಮಣ್ಣಿನ ಮೇಲೆ ಮಳೆ ಬಿದ್ದು ಆ ಮಣ್ಣು ಕರಗಿ ಒಳಗಿನ ಬೀಜ ಮೊಳಕೆ ಹೊಡೆದು ಗಿಡ ಆಗತ್ತೆ. ಆಗ ಆ ಘನ ಜೀವಾಮೃತ ಗಿಡಕ್ಕೆ ಪೋಷಕಾಂಶವಾಗಿ ಒದಗಿಸಿ ಗಿಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ.